ಅನ್ಮ್ಯೂಟ್ ಆಗ್ತಿಲ್ವಾ? ಹಾ ಈಗ ಆಯ್ತು ಮೇಡಮ್. ಈಗ ಆಯ್ತು ಓಕೆ. ಮೇಡಮ್. ಹಾ, ಸರಿ ಮೇಡಮ್. ಥ್ಯಾಂಕ್ ಯು. ಈ ದಿನ ನಕಾರಾತ್ಮಕ ಆಲೋಚನೆಗಳ ಬಗ್ಗೆ ವಿವರಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಗುರುಗಳಾದಂತ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತಾ ಈ ದಿನದ ಸತ್ಸಂಗವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಇಲ್ಲಿ 4 ದಿವಸದಿಂದನೂ ನಮ್ಗೆ ಆಲೋಚನಾ ಶಕ್ತಿಯ ಬಗ್ಗೆ ಪವಿತ್ರ ಮೇಡಮ್ ಮತ್ತೆ ಸುಬ್ರಹ್ಮಣ್ಯ ಸರ್ ಮತ್ತೆ ಅನಿತಾ ಮೇಡಮ್ ಹೇಳ್ಕೊಂತ ಬಂದಿದ್ದಾರೆ. ಈಗ 4ನೇ ದಿನ ಈ ಆಲೋಚನಾ ಶಕ್ತಿ ಹೇಗಿರುತ್ತೆ, ಹೇಗೆ ನಾವು ಮಾಡ್ತೀವಿ ಅಂತ ಪವಿತ್ರ ಮೇಡಮ್ ಸಹ ಅದ್ಭುತವಾಗಿ ಹೇಳಿದ್ರು. ಅಂದ್ರೆ ಫಿಂಗರ್ ಕಾನ್ಸೆಪ್ಟ್ಗಳ ಮೇಲೆ ಅವರು ಹೇಳ್ತಾ ಬಂದ್ರು. ಈಗ ನಮ್ಮ 5 ಬೆರಳುಗಳು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರು. ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ತರ ಕೊಟ್ಕೋತೀನಿ ನಾನು. ಇಲ್ಲಿ ಇದು ನಮ್ಮ ಶರೀರ ಆದ್ರೆ ಕಿರುಬೆರಳು, ಈ ತೋರು ಬೆರಳು ನಮ್ಮ ಆತ್ಮ ಅಂತ ಹೇಳಿದ್ರು. ಈ 2 ಬೆರಳುಗಳು ಮನಸ್ಸು ಮತ್ತು ಬುದ್ಧಿ ಅಂತ ಹೇಳಿದ್ರು. ಇಲ್ಲಿ ಕೊನೆ ಈ ಹೆಬ್ಬೆರಳೆ ಪರಮಾತ್ಮ ಅಂತ. ಈಗ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಈಗ 5 ಬೆರಳುಗಳಂದ್ರೆ ಇಲ್ಲಿ ಶರೀರ ಮತ್ತೆ ಈ ಆತ್ಮದ ನಡುವೆ ಈ 2 ಬೆರಳುಗಳನ್ನ ನಾವು ಮಡಚ್ಕೊಂಡಾಗ ಇವು 2 ನೇರವಾಗಿ ಸಂಪರ್ಕನ ಹೊಂದುತ್ತೆ ಅಂತ ಹೇಳಿದ್ರು. ಮತ್ತೆ ಇದು ಯಾವ್ದ್ರ ಮೂಲಕ ನೇರವಾಗಿ ಸಂಪರ್ಕನ ಹೊಂದುತ್ತೆ ಅಂದ್ರೆ ನಾವು ಧ್ಯಾನದ ಮೂಲಕ. ಮನಸ್ಸು ಮತ್ತು ಬುದ್ಧಿ ಎರಡೂ ಕೆಲಸ ಮಾಡಲ್ಲ ಆ ಸಮಯದಲ್ಲಿ. ನಮ್ಗೆ ನೇರವಾಗಿ ಆತ್ಮ ಮತ್ತು ನಮ್ಮ ಶರೀರದ ಜೊತೆಗೆ ಕನೆಕ್ಷನ್ ಸಿಗುತ್ತೆ. ಅದನ್ನ ನಮ್ಮ ಈ ಪರಮಾತ್ಮ ಹೆಬ್ಬೆರಳಾದಂತಹ ಈ ಪರಮಾತ್ಮ ನಮ್ಮನ್ನ ನೋಡ್ತಾ ಇರ್ತಾನೆ. ಅಂದ್ರೆ ಎಷ್ಟು ಸುಲಭವಾಗಿ ನಾವು ಪರಮಾತ್ಮನ ಕಡೆ ಹೋಗಬಹುದು ಅಂತ ತುಂಬಾ ಸುಲಭವಾಗಿ 5 ಬೆರಳುಗಳನ್ನ ತೋರಿಸಿ ಅವತ್ತು ಹೇಳಿದ್ರು. ಈಗ ಆಲೋಚನಾ ಶಕ್ತಿ ಹೇಗಿರುತ್ತೆ ಅಂತ ಹೇಳ್ಕೊಂತ ಬಂದಿದ್ರು. ಈಗ ಆಲೋಚನಾ ಶಕ್ತಿಯಲ್ಲಿ 3 ದಿನ ಅದಿರೋದ್ ಬಗ್ಗೆನೆ ಕ್ಲಾಸ್ ಮಾಡಿದ್ರು. ಈಗ 4ನೇದು ಆಗಿದೆ. ಈಗ ಅದರಲ್ಲಿ ಮೇಡಮ್ ಅನಿತಾ ಮೇಡಮ್ ಹೇಳಿದ್ರು ನಮ್ಗೆ ಎಷ್ಟು ವಿಧಗಳಿದಾವೆ ಆಲೋಚನಾ ಶಕ್ತಿಯಲ್ಲಿ ಅಂತ. 1ನೇದು ಘೋರವಾದ ಆಲೋಚನಾ ಶಕ್ತಿ, 2ನೇದು ನಕಾರಾತ್ಮಕ ಆಲೋಚನಾ ಶಕ್ತಿ, 3ನೇದು ಸಕಾರಾತ್ಮಕ ಆಲೋಚನಾ ಶಕ್ತಿ, 4ನೇದು ಅದ್ಭುತವಾದ ಅಂತ ಆಲೋಚನಾ ಶಕ್ತಿ ಅಂತ ಹೇಳಿದ್ದಾರೆ. ಈಗ ಘೋರವಾದ ಆಲೋಚನೆ ಶಕ್ತಿ ಏನನ್ನ ಮಾಡುತ್ತೆ ಅಂದ್ರೆ ಕೆಟ್ಟದ್ದನ್ನ ಉಂಟು ಮಾಡುತ್ತೆ ನಮ್ಗೆ ಅಂತ ಹೇಳಿದ್ರು. ನಾವ್ ಏನು ಯೋಚನೆ ಮಾಡ್ತೀವೋ ಅದ ಆಗ್ತೀವಿ. ಅದಕ್ಕೆ ಇಲ್ಲಿ ನಾವು ಘೋರವಾಗಿ ಯೋಚನೆ ಮಾಡೋದ್ರಿಂದ ಕೆಟ್ಟದ್ದು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ. ಈಗ ನನಗ್ ಬಂದಿರೋ ವಿಷಯ ಏನು, ನಕಾರಾತ್ಮಕ ಆಲೋಚನಾ ಶಕ್ತಿ. 3 ಪದ ಮಾಸ್ಟರ್ಸ್ ಇದ್ರು. ನಕಾರಾತ್ಮಕ ಆಲೋಚನಾ ಶಕ್ತಿಗೆ ನಾವು ಶಕ್ತಿನ ತುಂಬ್ತೀವಿ ಅಂದ್ರೆ ಇಲ್ಲ, ಆಗಲ್ಲ, ಸಾಧ್ಯವಿಲ್ಲ ಅಂತ ಹೇಳ್ಕೊಂಡ್ ಬರ್ತೀವಿ. ಈ ಪದಗಳೇ ನಮಗೆ ಆ ನಕಾರಾತ್ಮಕ ಆಲೋಚನಾ ಶಕ್ತಿಗೆ ಶಕ್ತಿಯನ್ನ ತುಂಬುವಂತಹ ಪದಗಳು ಅಂತ. ನಾನಿಲ್ಲಿ ಈ ಒಂದು ಉದಾಹರಣೆ ನಮ್ಮ ಗುರುಗಳು ಹೇಳ್ತಾರೆ. ನಾನು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗುವುದು ಸಾಧ್ಯವಿಲ್ಲ. ಇಲ್ಲಿ ಶುರು ಆಯ್ತು. ಸಾಧ್ಯವಿಲ್ಲ ಅನ್ನೋ ಪದ ಬಂದೇ ಬಿಡ್ತು. ಏನೇ ಒಂದ್ ಕೆಲಸ ಮಾಡ್ಬೇಕಾದ್ರೂ ನಮ್ಗೆ ಆಗಲ್ಲ ಅಂದೇಟ್ಗೆ ಆ ಯೋಚನೆಗೆ ಶಕ್ತಿ ಬರುತ್ತೆ. ಅದು ನಮ್ಮ ಜೀವನದಲ್ಲಿ ಕೆಲ್ಸನ ಶುರು ಮಾಡುತ್ತೆ ಅಂತ. ಮತ್ತೆ ಇನ್ನೊಂದು ಉದಾಹರಣೆ ಹೇಳ್ತಾರೆ. ನಾನು ನನ್ನ ಗುರಿಯನ್ನು ತಲುಪಲು ಆಗುವುದಿಲ್ಲ. ಇಲ್ಲಿ ಗುರಿ ಅಂದ್ರೆ ಇಲ್ಲಿ ನನ್ನ IAS ಎಕ್ಸಾಮ್ ಬರೀತೀನಿ, ನಾನು ಆಸೆ ಇಟ್ಕೊಂಡಿರ್ತೀವಿ, ಗುರಿ ಇರುತ್ತೆ. ಆದ್ರೆ ನನಗೆ ಆಗುತ್ತಾ ಇಲ್ವೋ, ನಾನು ಪಾಸ್ ಮಾಡ್ತೀನಿ ಆಗತ್ತಾ ಇಲ್ಲ ಅನ್ನೋದು ಯಾವಾಗ ನಮ್ಗೆ ಕ್ವಶನ್ ಮಾರ್ಕ್ ಆಗುತ್ತೋ ಅದು ಸಹ ನಮಗೆ ನಕಾರಾತ್ಮಕ ಆಲೋಚನಾ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ 3ನೇ ಎಕ್ಸಾಂಪಲ್ ಕೊಡ್ತಾರೆ. ನನ್ನಿಂದ ಈ ಕೆಲಸ ಆಗಬಹುದು ಅಥವಾ ಆಗದಿರಬಹುದು ಅಂತ. ಯಾವುದೇ ಕೆಲಸ ಇಲ್ಲಿ ಜನರಲ್ ಆಗಿ ಹೇಳ್ತಾ ಇದ್ದಾರೆ. ಆದ್ರೆ ಆಗುತ್ತೆ ಅಥವಾ ಇಲ್ಲ ಅಂತ ನಾವು ಯಾವಾಗ ನಕಾರಾತ್ಮಕವಾಗಿ ಹೇಳೋದಕ್ಕೆ ಶುರು ಮಾಡ್ತೀವೋ ಆ ಕೆಲಸ ಯಾವಾಗ್ಲೂ ನೆಗೆಟಿವ್ ಆಗೇ ಪರಿಣಮಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತಾರೆ. ನಾನು ಯಾವುದೋ ಒಂದು ದೊಡ್ಡ ಎಕ್ಸಾಮ್ಗಳನ್ನು ತಗೊಂಡಿರ್ತೀನಿ, ನಾನು ಪರೀಕ್ಷೆಯನ್ನು ಬರೀತಿರ್ತೀನಿ, ನಾನು ತೇರ್ಗಡೆ ಆಗಬಹುದು ಅಥವಾ ಅನುತ್ತೀರ್ಣನಾಗ್ತೀನ ಅಂತ ಅವನಿಗೆ ಅನುಮಾನ. ಈ ರೀತಿಯ ನಕಾರಾತ್ಮಕ ಆಲೋಚನೆ ಇದ್ದರೆ ನಾವು ತೇರ್ಗಡೆಯಾಗುವ ಸಾಧ್ಯತೆ ಕೇವಲ ಅರ್ಧ ಭಾಗದಷ್ಟು ಮಾತ್ರ ಇರುತ್ತದೆ. ಅಂದ್ರೆ ಇಲ್ಲಿ ಅವನ ಮನಸ್ಸಲ್ಲೇ ಓಡ್ತಾ ಇದೆ, ನಾನು ಪಾಸ್ ಆಗ್ತೀನೋ ಅಥವಾ ಇಲ್ವೋ ಅನ್ನೋ 2 ರೀತಿಯಲ್ಲಿ ಅವನು ಆಲೋಚನೆ ಮಾಡ್ತಾನೆ. ಅದಕ್ಕೆ ನೀನ್ ಪಾಸು ಆಗ್ಲೂಬಹುದು ಅಥವಾ ಆಗ್ದಲೇ ಇರಬಹುದು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಅಂದ್ರೆ ಅರ್ಧ ಭಾಗದಷ್ಟು ಮಾತ್ರ ಇಲ್ಲಿ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಅವನು ಅನುತ್ತೀರ್ಣನಾಗಬಹುದು ಎಂದು ಮನಸ್ಸಿನಲ್ಲಿ ಅಂದುಕೊಂಡಿರುವುದರಿಂದ ಅವನು ಉತ್ತೀರ್ಣನಾಗಲು ಬೇಕಾಗಿರುವ ಅಂಕಗಳಿಗಿಂತ 1 ಅಂಕನ ಅವನು ಕಡಿಮೆ ಪಡೆಯಬಹುದು ಅಂತ ಹೇಳ್ತಾರೆ. ಅವನು ಸುಮ್ನೆ ಮನಸ್ಸಲ್ಲಿ
ನಾನು ಪಾಸ್ ಆಗ್ತೀನಿ ಅನ್ಕೊಂಡಿದ್ದಿದ್ರೆ ಅವ್ನು ಸಕಾರಾತ್ಮಕವಾಗಿ ಪಾಸ್ ಆಗ್ತಾ ಇದ್ದ. ಈಗ ಅವ್ನು ಅನ್ಕೊಂತ ಇರೋದು ಎಕ್ಸಾಮ್ ಬರಿಬೇಕಾದ್ರೇನೆ ನಾನು ಆಗ್ತೀನೋ ಇಲ್ವೋ ಅನ್ಕೊಂಡು ಯಾವಾಗ ಅವನು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾನೋ, ಪಾಸ್ ಆಗಕ್ಕೆ 35 ಮಾರ್ಕ್ಸ್ ಬೇಕಾಗಿದ್ರೆ ಅದಕ್ಕಿಂತ ಒಂದು ಮಾರ್ಕ್ಸ್ ಕಡಿಮೆ ತಗೊಂಡ್ಬಿಟ್ಟೆ ಅವನು ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಹೀಗೆ ನಮ್ಮ ಮನಸ್ಸಿನಲ್ಲಿ ಉತ್ತೀರ್ಣನಾಗುತ್ತೇನೋ ಅಥವಾ ಇಲ್ಲವೋ ಎಂಬ ಸಂಶಯವಿರುವುದರಿಂದ ಆಗ ಏನಾಗುತ್ತೆ, ನಾವು ನಮ್ಮ ಸುತ್ತ ಒಂದು ಗಡಿಯನ್ನೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ. ಒಂದು ಬಾರ್ಡರ್ ಹಾಕೊಂಡ್ಬಿಟ್ಟಿರ್ತೀವಿ, ಅದರಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಲ್ಲಿ ಆ ರೇಖೆ ಮೇಲೇನೆ ನಿಂತ್ಕೊಂಡ್ಬಿಡ್ತೀವಿ. ಆಗುತ್ತೋ ಇಲ್ವೋ ಅನ್ಕೊಂಡೆ ಆ ಗಡಿಯ ರೇಖೆಯಲ್ಲಿ ಕೂತ್ಕೊಂಡ್ಬಿಡ್ತೀವಿ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇದಕ್ಕೊಂದು ಚಿಕ್ಕ ಕತೆ ಹೇಳ್ತೀನಿ ಮಾಸ್ಟರ್ಸ್. ಒಂದು ಪುಟ್ಟ ಕೆರೆ ಅಂತೆ. ಆ ಕೆರೆನಲ್ಲಿ 2 ಕಪ್ಪೆಗಳು ಇರ್ತವೆ. 2 ಕಪ್ಪೆಗೂ ಆಸೆ ಹೊರಗಡೆ ಹೋಗ್ಬೇಕು ಅಂತ. ಒಂದು ಕಪ್ಪೆ ಹೇಳುತ್ತೆ, ಬಾ ಈ ಕೆರೆ ಬಹಳ ಚಿಕ್ಕದಾಗಿದೆ, ಹೊರಗಡೆ ಏನೇನೋ ಕಲರ್ ಎಲ್ಲ ಕಾಣಿಸ್ತಾ ಇದೆ ನನಗೆ, ಹೊರಗಡೆ ಹೋಗೋಣ ಬಾ ಬಾ ಅಂತ ಕರೆಯುತ್ತೆ. ಅದಕ್ಕೆ ಇನ್ನೊಂದು ಕಪ್ಪೆ ಇರುತ್ತಲ್ಲ, ಅಯ್ಯೋ ಬೇಡಪ್ಪ ನನಗೆ ಭಯ ಆಗುತ್ತೆ, ಅಲ್ಲೆಲ್ಲ ಯಾರ್ಯಾರೋ ಓಡಾಡ್ತಾ ಇದ್ದಾರೆ, ಮತ್ತೆ ನಮ್ಗೆ ಏನಾಗ್ಬಿಡುತ್ತೋ ಏನೋ, ಬೇಡ ಅಂತ ಅದು ಅಂತ ಇರುತ್ತೆ ಒಳಗಡೆ ಕಪ್ಪೆ 2 ಕೂತ್ಕೊಂಡು. ಈ ಫಸ್ಟ್ ಕಪ್ಪೆಗೆ ಏನಾದ್ರೂ ಮಾಡಿ ನಾನು ಈ ಕೆರೆಯಿಂದ ಜಂಪ್ ಹೊಡೆದು ಹೊರಗೆ ಹೋಗ್ಬೇಕು, ಹೊರಗಡೆ ಇರೋ ಸೃಷ್ಟಿನ ನಾನು ನೋಡ್ಬೇಕು ಅನ್ನೋ ಆಸೆ. ಅದೇನ್ ಮಾಡುತ್ತೆ, ಒಂದಿನ ಇದಕ್ ಮಾತೆ ಕೇಳಲ್ಲ, ಜಂಪ್ ಹೊಡೆಯುತ್ತೆ, ತಾನು ಹೊರಗಡೆ ಹೋಗುತ್ತೆ. ಆಮೇಲೆ ಹೊರಗಡೆ ಇದ್ದಂತಹ ಎಲ್ಲ ಸೌಂದರ್ಯನ ಅದು ಸವಿತಾ ಇರತ್ತೆ. ಅದನ್ನ ನೋಡಿದಂತ ಈ ಇನ್ನೊಂದು ಕಪ್ಪೆ ಇರುತ್ತಲ್ಲ, ಅದಕ್ಕೂ ಆಸೆ, ಹೊರಗೆ ಹೋಗ್ಬೇಕು ಅಂತ ಆಸೆ. ಆದ್ರೆ ತನ್ನ ಗಡಿ ಕಟ್ಕೊಂಡ್ಬಿಟ್ಟಿರ್ತತೆ ತನ್ನ ಸುತ್ತ. ಅಂದ್ರೆ ಏನಾಗುತ್ತೋ ಏನೋ, ನಾಳೆ ಅಲ್ಲಿ ಯಾರನ್ನ ತಿಂದ್ಬಿಟ್ರೆ, ಯಾವ್ದಾರ ಹಾವೋಗಿವೋ ತಿಂದ್ಬಿಟ್ರೆ ನನಗೆ ಅಂದ್ಬಿಟ್ಟು ತನ್ನ ಸುತ್ತ ತಾನೇ ಬೇಲಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತತೆ. ಅದಕ್ಕೆ ಅದೇನ್ ಮಾಡುತ್ತೆ, ಆ ಕೆರೆನ ಬಿಟ್ಟು ಹೊರಗಡೆನೆ ಬರಲ್ಲ. ಇಲ್ಲಿ ನಮ್ಮ ಗುರುಗಳು ಹೇಳ್ತಾ ಇರೋದು ಹಂಗೆ. ನಾವು ಉತ್ತೀರ್ಣ ಆಗ್ತೀವೋ ಇಲ್ವೋ ಅನ್ನೋ ಒಂದು ಸಂಶಯದಿಂದ ನಾವೇನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ನಮ್ಮ ಸುತ್ತ ಒಂದು ಬಾರ್ಡ್ರನ್ನೇ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದೇ ರೀತಿ ಇಲ್ಲಿ ಕಪ್ಪೆನೂ ಸಹ ಆ ಕೆರೆಯಿಂದ ದಾಟ್ಬೇಕು ಅನ್ನೋ ಆಸೆ ಇದ್ರೂ ಸಹ ಎಲ್ಲಿ ನನಗೇನಾಗುತ್ತೋ ಅನ್ನೋ ಭಯದಿಂದ ಅದೇನ್ ಮಾಡುತ್ತೆ, ತನ್ನ ಸುತ್ತ ಬಾರ್ಡ್ರ್ ಕಟ್ಕೊಂಡಿರುತ್ತೆ. ಅದಕ್ಕೆ ಅದು ತನ್ನ ಪ್ರಯತ್ನನೇ ಹೊರಗಡೆ ಬರೋದಕ್ಕೆ ಪಡೋದೇ ಇಲ್ಲ. ಇಲ್ಲಿ ಅದು ನಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಅದಕ್ಕೆ ಜೀವನದಲ್ಲಿ ಏನು ಸಂತೋಷ, ಅದರ ಸೌಂದರ್ಯನ ಸವಿಯೋದಕ್ಕೆ ಅದಕ್ಕೆ ಸಿಗೋದೇ ಇಲ್ಲ. ಅದೇ ರೀತಿ ಅದು ಇನ್ನೊಂದು ಕಪ್ಪೆ, ಅದು ಬಾರ್ಡರ್ನೇ ಹಾಕೋಣಲ್ಲ, ಅದೇನಾಗುತ್ತೆ ನೋಡೋಣ ಅಂತ ಅನ್ಕೊಂಡ್ಬಿಟ್ಟು ಅದು ಆ ಕೆರೆಯಿಂದ ಹೊರಗಡೆ ಬಂದ್ಬಿಟ್ಟು ತನ್ನ ಅಂದ್ರೆ ಸುತ್ತ ಇರುವಂತ ಸೌಂದರ್ಯನ ಇಲ್ಲಿ ಸವಿಯುತ್ತೆ. ಇದು ಇಷ್ಟು. ಆಮೇಲೆ ಗುರುಗಳು ಹೇಳ್ತಾರೆ, ಇವೆಲ್ಲ ನಕಾರಾತ್ಮಕ ಶಕ್ತಿಯ ಶೈಲಿ ಅಂತ ಹೇಳ್ಕೊಂಡ್ ಬರ್ತಾರೆ. ನಾವು ಹೇಗೆ ಯೋಚಿಸುತ್ತೇವೆಯೋ ಹಾಗೆ ನಾವು ಆಗುತ್ತೇವೆ ಅಂತ. ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ನೀವು ನಕಾರಾತ್ಮಕವಾದ ಶಕ್ತಿನೇ ಸಿಗುತ್ತೆ ನಿಮಗೆ. ನೀವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಸಕಾರಾತ್ಮಕವಾದ ಶಕ್ತಿನೇ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಬರ್ತಾರೆ. ಮತ್ತೆ ಗುರುಗಳು ಹೇಳ್ತಾರೆ, ಇಲ್ಲಿ ನಮಗೆ ಈ ಘೋರ ಯೋಚನೆಗಳು ಮತ್ತು ನಕಾರಾತ್ಮಕ ಯೋಚನೆಗಳು ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಘೋರ ಯೋಚನೆಗಳು ಅನಾಹುತ ಮತ್ತು ಅಪಘಾತಗಳನ್ನು ಆಕರ್ಷಿಸುತ್ತವೆ ಅಂತ ಹೇಳ್ತಾರೆ. ಹಾಗಾದ್ರೆ ನಕಾರಾತ್ಮಕ ಯೋಚನೆಗಳು ಏನ್ ಮಾಡ್ತವೆ, ನಮಗೆ ಸೋಲುಗಳನ್ನ ಆಕರ್ಷಿಸುತ್ತವೆ ಅಂತ ಹೇಳ್ತಾರೆ. ಇನ್ನೊಂದು ಎರಡನೇದು, ಈ ಘೋರ ಯೋಚನೆಗಳು ಅನಾಹುತಗಳನ್ನು ಉತ್ಪನ್ನ ಮಾಡುತ್ತವೆ ಅಂತ. ನಕಾರಾತ್ಮಕ ಯೋಚನೆಗಳು ಸೋಲುಗಳನ್ನು ಉತ್ಪನ್ನ ಮಾಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇವೆರಡಕ್ಕೂ ಕಂಪೇರ್ ಮಾಡ್ತಾ ಇದ್ದಾರೆ. ಈ ಘೋರ ಯೋಚನೆಗಳು ಹೇಗಿರುತ್ತೆ ಮತ್ತೆ ನಕಾರಾತ್ಮಕ ಯೋಚನೆಗಳು ಏನನ್ನ ಕೊಡ್ತವೆ ಅಂತ. ಅದು ಮತ್ತೆ ಹೇಳ್ತಾರೆ, ಘೋರ ಯೋಚನಾ ಶಕ್ತಿ ಘೋರವಾಗಿ ಶಕ್ತಿಯುತವಾದದ್ದು ಅಂತ. ನಕಾರಾತ್ಮಕ ಯೋಚನಾ ಶಕ್ತಿ ನಕಾರಾತ್ಮಕವಾಗಿ ಶಕ್ತಿಯುತವಾದದ್ದು ಅಂತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ ಗುರುಗಳು, ಘೋರ ಯೋಚನೆಗಿಂತ ನಕಾರಾತ್ಮಕ ಯೋಚನೆ ಸ್ವಲ್ಪ ಉನ್ನತವಾದದ್ದು ಅಂತಾರೆ ಮಾಸ್ಟರ್ಸ್. ಎರಡು ನೆಗೆಟಿವ್ ಇವು, ಘೋರವಾದ ಯೋಚನೆ ಮತ್ತು ನಕಾರಾತ್ಮಕ ಯೋಚನೆ ಎರಡು ನೆಗೆಟಿವ್ ಯೋಚನೆಗಳೇ. ಆದ್ರೆ ಇವುಗಳ ತೀವ್ರತೆ ನಾವು ಕಂಪೇರ್ ಮಾಡಿದಾಗ ಘೋರವಾದ ಯೋಚನೆ ಶಕ್ತಿಗಿಂತ ಈ ನಮ್ಮ ನಕಾರಾತ್ಮಕ ಆಲೋಚನಾ ಶಕ್ತಿ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿದೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ. ಈ ನಕಾರಾತ್ಮಕ ಆಲೋಚನಾ ಶಕ್ತಿ ಬಗ್ಗೆ ನಮ್ಮ ಗುರುಗಳು ಹೇಳಿರೋದು ಇಷ್ಟು.
ಇದಕ್ಕೆ ಒಂದು ನೈಜವಾದಂತ ಒಂದು ಘಟನೆನ ನಾನು ಎಕ್ಸಾಂಪಲ್ ಹೇಳ್ಬಿಟ್ಟು ಈ ನನ್ನ ಈ ಜ್ಞಾನನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಇಲ್ಲಿ ನಕಾರಾತ್ಮಕ ಯೋಚನೆ ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಎಕ್ಸಾಂಪಲ್. ಅದು ನಮ್ಮ ಯಜಮಾನರಾದಂತ ರವೀಂದ್ರ ಅವ್ರಿಗೆ ಇಲ್ಲಿ ತುಂಬಾ ಮಾಸ್ಟರ್ಸ್ ಅವರನ್ನ ನೋಡಿದರೆ ಅವರ ಜೀವನದಲ್ಲಿ ಈ ನೆಗೆಟಿವ್ ಅನ್ನೋದು ಯಾವ ರೀತಿ ಕೆಲಸ ಮಾಡ್ತು ಅನ್ನೋದಕ್ಕೆ. ಅವರಿಗೆ ಒಂದು 19 ವಯಸ್ಸಲ್ಲೇನೆ ಏರ್ಫೋರ್ಸ್ ಇಂದ ಪೈಲಟ್ ಪೋಸ್ಟಿಗೆ ಇಂಟರ್ವ್ಯೂ ಬಂದಿರತ್ತೆ. ಅವ್ರಿಗೆ ತುಂಬಾ ಆಸೆ, ಪೈಲಟ್ ಆಗ್ಬೇಕು, ನಾನು ವಿಮಾನ ಓಡಿಸ್ಬೇಕು ಅನ್ನೋ ಆಸೆ ತುಂಬಾ ಇಟ್ಕೊಂಡಿದ್ರು. ಹಾಗಾಗಿ ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಅಪ್ಲೈ ಮಾಡಿದ್ರು. 19ನೇ ವಯಸ್ಸಲ್ಲಿ ಅವ್ರಿಗೆ ಪೈಲಟ್ ಆಗೋದಕ್ಕೆ ಇಂಟರ್ವ್ಯೂ ಬಂತು. ಅವ್ರ ತಾಯಿ ಅವ್ರಿಗೆ ಇಂಟರ್ವ್ಯೂ ಹೋಗಕ್ಕೆ ಬಿಡ್ಲಿಲ್ಲ. ಅಂದ್ರೆ ನನ್ನ ಮಗ ಪೈಲಟ್ ಆಗ್ಬಿಟ್ರೆ, ಆ ವಿಮಾನ ಓಡಿಸ್ಬೇಕಾದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗ್ಬಿಟ್ರೆ ನನ್ ಮಗ ಸತ್ತೋಗ್ಬಿಡ್ತಾನೆ ಅಂತ ಅವ್ರು ಇಂಟರ್ವ್ಯೂಗೆ ಹೊರಟಿರೋಂತ ಹುಡುಗನ್ನ ಹಿಡ್ಕೊಂಡು ತಬ್ಕೊಂಡು ಹತ್ರಂತೆ. ಆ ಚಿಕ್ಕ ವಯಸ್ಸಲ್ಲಿ ಆ ಮಕ್ಳಿಗೆ ಏನ್ ಗೊತ್ತಾಗುತ್ತೆ, ಅಯ್ಯೋ ನಮ್ಮಮ್ಮ ಅಳ್ತಾ ಇದ್ದಾಳೆ ಅಂದ್ರು. ಆ ಇಂಟರ್ವ್ಯೂಗೆನೆ ಹೋಗ್ಲೇ ಇಲ್ಲ ಅವರು ಕೊನೆಗೆ. ಅಂದ್ರೆ ಹೆಂಗೆ ಅವಕಾಶ ಬಂದಾಗ ನಾವು ಮಾಡುವಂತಹ ದೊಡ್ಡವರು, ನಮ್ಮ ಸುತ್ತ ಇರುವಂತಹ ಪರಿಸರದಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾವ ರೀತಿ ನಮ್ಮ ಜೀವನದಲ್ಲಿ ನೆಗೆಟಿವಿಟಿನ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಜೀವನದ ಭವಿಷ್ಯನ ಹಾಳು ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಮತ್ತೆ ಆಮೇಲೆ ಅವ್ರಿಗೂ ಬಹಳ ಆಸೆ, ನಾನು ಕೆಲಸ ಮಾಡ್ಬೇಕು ಅಂತ. ಅದಕ್ಕೆ ಏನ್ ಮಾಡಿದ್ರು, ಅವರು ಓದಿದ್ದು ಮುಗಿದ ತಕ್ಷಣನೇ ಅವರು ಮಣಿಪಾಲ್ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಜಾಬ್ ಅಲ್ಲಿ ಸೇರ್ಕೊಂಡ್ಬಿಟ್ರು. ಆಮೇಲೆ ಅಲ್ಲಿಗೂ ಅವರಿಗೆ ಸಮಾಧಾನ ಇಲ್ಲ, ಅದು ಪ್ರೈವೇಟ್ ಅಂದ್ಬಿಟ್ಟು ಗೌರ್ಮೆಂಟ್ ಜಾಬ್ ಅವಾಗೆಲ್ಲ ಗೊತ್ತಲ್ಲ, ಈಗ ಒಂದು 30 ವರ್ಷದ ಕೆಳಗಡೆ ಅಂದ್ರೆ ಗೌರ್ಮೆಂಟ್ ಜಾಬ್ ಅನ್ನ ತಗೊಳ್ಳೇಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬರಿಗೂ ಇರ್ತಿತ್ತು. ಈಗಿಲ್ಲ ಅದು. ಈಗ ಪ್ರೈವೇಟ್ ಅಲ್ಲಿ ಹೋಗ್ಬೇಕು, ಜಾಸ್ತಿ ಸಂಬಳ ತಗೋಬೇಕು ಅನ್ನೋದೇ ಇರುತ್ತೆ. ಆದ್ರೆ ಅವ್ರಿಗೆ ಎಷ್ಟು ಆಸೆ ಇತ್ತು ಅಂದ್ರೆ, ನಾನು ಗೌರ್ಮೆಂಟ್ ಜಾಬ್ ತಗೋಬೇಕು, ಗೌರ್ಮೆಂಟ್ ಜಾಬ್. ಏನೇ ಒಂದು ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡಿ ಅದು ಇಂಟರ್ವ್ಯೂ ಬಂದಾಗ ಅವರ ತಂದೆ ಮುಂದೆ, ಅಪ್ಪ ನನಗೆ ಈ ತರ ಇಂಟರ್ವ್ಯೂ ಬಂದಿದೆ, ನಾನು ಅದು ಇಂಟರ್ವ್ಯೂ ಹೋಗ್ಬೇಕು ಅಂದ್ರೆ, ಏನು ಯಾವ್ದು ಪೋಸ್ಟ್, ಯಾವ್ದು ಕೆಲ್ಸ ಅಂತೆಲ್ಲ ಕೇಳೋದು. ಅಯ್ಯೋ ಅದೆಲ್ಲಿ ಸಿಗುತ್ತೋ ನಿನಗೆ, ಹೋಗೋ ಅಂತ ಅನ್ನೋದು. ಮುಂಚೆನೆ ಇವರೇ ನೆಗೆಟಿವ್ ಆಗಿ ಹೇಳ್ಬಿಡೋದು. ಅದು ಅವರಿಗೆ ಆ ಚಿಕ್ಕ ವಯಸ್ಸಲ್ಲಿ ಏನಾಗ್ತಾ ಇತ್ತು, ಅಯ್ಯೋ ನಮ್ಮ ಅಪ್ಪಾಜಿ ಹಿಂಗ ಅಂದ್ರಲ್ಲ, ನನಗ್ ಸಿಗುತ್ತಾ ಇಲ್ವೋ ಅಂತ ನಕಾರಾತ್ಮಕವಾಗಿ ಯೋಚನೆ ಮಾಡ್ಕೊಂಡೇ ಹೋಗ್ತಾ ಇದ್ರು. ಅದು ಎಷ್ಟ್ರ ಮಟ್ಟಿಗೆ ಅಂದ್ರೆ 40ರಿಂದ 50 ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದ್ದಾರೆ ಮಾಸ್ಟರ್ಸ್ ಅವ್ರ ಜೀವನದಲ್ಲಿ. ಅಷ್ಟು ಆಸೆ, ನಾನು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಆಮೇಲೆ ಕೊನೆಗೆ ಹಿಂಗೆ ಬೇಜಾರಾಗಿ ಅವ್ರಿಗೆ ಕೆಲಸ ಯಾವಾಗ ಗೌರ್ಮೆಂಟ್ ಜಾಬ್ ಸಿಗ್ತಾ ಇರ್ಲಿಲ್ವೋ, ಅವ್ರೇನ್ ಮಾಡಿದ್ರು, ನೆಕ್ಸ್ಟ್ ಇದು ಫರೀದಾಬಾದ್ ಒಂದು ಥಾಮ್ಸನ್ ಪ್ರಿಂಟಿಂಗ್ ಪ್ರೆಸ್ ಅಂತ ಇದೆ, ಒಂದು ದೊಡ್ಡ ಫೇಮಸ್ ಪ್ರಿಂಟಿಂಗ್ ಪ್ರೆಸ್ ಆಗಿನ ಕಾಲದಲ್ಲೇ. ಅದಕ್ಕೆ ಅಪ್ಲೈ ಮಾಡಿ, ಇಲ್ಲಿ ಹತ್ರ ಇದ್ರೆ ತಾನೇ ಇವರೆಲ್ಲ ನನಗೆ ಈ ತರ ನಿನಗೆ ಕೆಲಸ ಸಿಗಲ್ಲ ಅನ್ನೋದು ಅಂದ್ರು. ಆ ವಯಸ್ಸಲ್ಲೇ 23ನೇ ವಯಸ್ಸಲ್ಲೇನೆ ಅಲ್ಲಿ ಹೋಗಿ ದೂರ ಡೆಲ್ಲಿಯ ಪಕ್ಕದಲ್ಲಿರುವಂತಹ ಫರೀದಾಬಾದ್ ಅಲ್ಲಿ ಹೋಗಿ ಜೀವನನ ಶುರು ಮಾಡಿದ್ರು. ಅವ್ರಿಗೆ ಅಲ್ಲಿಗೂ ಅವರು ಆಸೆನ ಬಿಡ್ಲಿಲ್ಲ, ನಾನು ಗೌರ್ಮೆಂಟ್ ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕು ಅಂತ ಅಪ್ಲೈ ಮಾಡ್ತಾನೆ ಇದ್ರು. ಮತ್ತು ಆ ನೆಗೆಟಿವಿಟಿ ಇರುತ್ತಲ್ಲ, ಈಗ ತಂದೆ ತಾಯಿ ಮಾಡಿದಂತಹ ನೆಗೆಟಿವಿಟಿ ಅದು ಅವ್ರ ಮನಸ್ಸಲ್ಲೂ ಇತ್ತು. ಅಯ್ಯೋ ನನಗಿದು ಸಿಗುತ್ತಾ, ನನಗೆ ಏಜ್ ಆಗ್ತಾ ಬಂತು, ನನಗೆ ಸಿಗುತ್ತಾ ಅಂತ ಸತತವಾಗಿ 10 ವರ್ಷ ಇದರಲ್ಲೇ ಅವರು ಜೀವನನ ಕಳೆದ್ಬಿಟ್ರು. ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾನೆ ಇದ್ರು, ಆದ್ರೆ ಆ ಒಂದು ನೆಗೆಟಿವಿಟಿ ಇತ್ತಲ್ಲ, ನನಗೆ ಸಿಗುತ್ತಾ ಇಲ್ಲ ಅನ್ನೋದು. ಕೊನೆಗೆ ಇನ್ನು 5 ತಿಂಗಳು ಇತ್ತು ಮಾಸ್ಟರ್ಸ್ ಅವ್ರಿಗೆ ಏಜ್ ಬಾರ್ ಆಗೋದಕ್ಕೆ. ಅಂತಹ ಸಮಯದಲ್ಲಿ ಕೊನೆಗೂ ಆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡಿದ ಅನುಭವದ ಮೇಲೆ ಮೈಸೂರಿನಲ್ಲಿ ಅದೇ 96ರಲ್ಲಿ ಪ್ರಿಂಟಿಂಗ್ ಪ್ರೆಸ್ ಸ್ಟಾರ್ಟ್ ಆಯ್ತು, ಕರೆನ್ಸಿ ಪ್ರಿಂಟಿಂಗ್ ಪ್ರೆಸ್ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಅಂದ್ರೆ ಅದು ಹೇಗಿತ್ತು ಅಂದ್ರೆ, ಅಲ್ಲಿಯ ಅನುಭವ, ಆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪಡೆದಂತಹ ಅನುಭವ, ಇವ್ರದ್ದು ಕ್ವಾಲಿಫಿಕೇಶನ್ ಇದ್ದಿದ್ದು ಎಲೆಕ್ಟ್ರಿಕಲ್ ಡಿಪ್ಲೊಮಾ. ಆದ್ರೆ ಇವರಿಗೆ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಒಂದಲ್ಲ ಒಂದು ದಿನ ಸಿಗುತ್ತೆ ಅನ್ನೋ ಒಂದು ಆಸೆ, ಅದು ನಕಾರಾತ್ಮಕವಾಗಿದ್ದು ಅವರು ಸಕಾರಾತ್ಮಕವಾಗಿ ಬೆಳೆಸ್ಕೊಂಡು ಬಂದ್ರು. ಅಂದ್ರೆ ಅವರಿಗೆ ಗೊತ್ತಿಲ್ಲ ಧ್ಯಾನ ಇದು ಎಲ್ಲ ಏನೂ ಗೊತ್ತಿಲ್ಲ, ಆದ್ರೆ ಏನೋ ಒಂದು ಆಸೆ, ನನ್ನ ಜೀವನ ಉತ್ತಮವಾಗುತ್ತೆ, ನಾನು ಗೌರ್ಮೆಂಟ್ ಜಾಬಿಗೆ ಹೋದ್ರೆ ಅನ್ನೋ ಒಂದು ಅವ್ರಿಗೆ ಗೊತ್ತಿಲ್ದಂಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದಿದ್ರಿಂದ ಅದೇನಾಯ್ತು, ಇನ್ನು 5 ತಿಂಗಳು ಇದ್ದಂತಹ ಸಮಯದಲ್ಲಿ ಅವರಿಗೆ ಈ ಜಾಬು ಸಿಕ್ತು. ಅಲ್ಲಿಂದ ಇವರು ಮೈಸೂರಿಗೆ ಬಂದು ಸೇರಿದ್ರು. ಅಂದ್ರೆ ಈ ನಕಾರಾತ್ಮಕ ಶಕ್ತಿ ಇವರನ್ನ ಎಷ್ಟು ವರ್ಷ ಹೊರಗಡೆ ಇಟ್ಟಿತ್ತು, ಅದನ್ನ ಅವರು ಸಕಾರಾತ್ಮಕವಾಗಿ ಬಳಸ್ಕೊಂಡ ನಂತರ ಅದು ಹೇಗೆ ಮತ್ತೆ ಅವ್ರಿಗೆ ಆ ಜೀವನನ ಉತ್ತಮವಾಗಿ ನಡೆಸೋದಿಕ್ಕೆ ಒಂದು ಅವರ ಆಸೆನ ಈಡೇರಿಸ್ತು ಅನ್ನೋದಕ್ಕೆ ಇದು ಒಂದು ಚಿಕ್ಕ ಉದಾಹರಣೆ ಹೇಳ್ಬಿಟ್ಟು ಇವತ್ತಿನ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.